ಟೀನೇಜ್ ಅಲ್ಲಿರೋ ಮಕ್ಕಳು ಕೇಳೋದು ಬಹಳ ಕಷ್ಟ. ಇದನ್ನ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಅದನ್ನ ತಿದ್ದುಕೊಂಡು ಮನೆಯಲ್ಲಿ ತಂದೆ ತಾಯಿಗಳು ಇದನ್ನ ತಿಳಿಸಿ ಹೇಳಬೇಕು ಮಕ್ಕಳಿಗೆ. ನಮ್ಮ ಒಂದು ವೇದಗಳು ಏನ್ ಹೇಳುತ್ತೆ ಅಂದ್ರೆ, ನೀವು ಯಾವುದೇ ಎಕ್ಸಸೈಸ್ ಮಾಡಿ, ನೀವು ವಾಕಿಂಗ್ ಹೋಗಿ ಎಕ್ಸಸೈಸ್ ಮಾಡಿ, ಏನೇ ಮಾಡಿದ್ರು ನಮ್ಮ ಹಾರ್ಟ್ ಬೀಟ್ ಇರುತ್ತಲ್ಲ ಅದನ್ನ ಡಿಸ್ಟರ್ಬ್ ಮಾಡಬಾರ್ದು. ನಮ್ಮ ಬ್ರೀದಿಂಗ್ ಪ್ಯಾಟರ್ನ್ ಮತ್ತೆ ಹಾರ್ಟ್ ಪಂಪಿಂಗ್ ಪ್ಯಾಟರ್ನ್ ಎಲ್ಲಾನು ಕಂಫರ್ಟೇಬಲ್ ಆಗಿ ಸ್ಮೂತ್ ಆಗಿರ್ಬೇಕು. ಆ ರೀತಿ ನಾವು ಎಕ್ಸಸೈಸ್ಗಳನ್ನ ಮಾಡಬೇಕು. ದ ಮೂಮೆಂಟ್ ಯಾವಾಗ ಅದು ಡಿಸ್ಟರ್ಬ್ ಆಗ್ಬಿಡತ್ತಲ್ಲ, ಹಾರ್ಟ್ ಎನರ್ಜಿ ಇಂಬ್ಯಾಲೆನ್ಸ್ ಆಗುತ್ತೆ, ಲಂಗ್ ಎನರ್ಜಿ ಇಂಬ್ಯಾಲೆನ್ಸ್ ಆಗುತ್ತೆ. ಈಗ ಕೋಚ್ಗಳು ಒಂದು ಲಿಮಿಟೇಷನ್ ಅಲ್ಲಿ ಭಾರಗಳನ್ನ ಎತ್ತಲಿಕ್ಕೆ ಹೇಳ್ಕೊಡ್ತಾರೆ. ಈ ಮಕ್ಕಳು ಯಂಗ್ಸ್ಟರ್ಸ್ಗೆ ಎಂತೂಸಿಯಾಸ್ಟಿಕ್ಸ್ ಅವರೆಲ್ಲ ಬಿಸಿ ರಕ್ತ ಅಂತ ಹೇಳ್ತೀವಿ, ಫೈರ್ ಜಾಸ್ತಿ ಇರುತ್ತೆ ಆ ಏಜ್ ಆ ಟೈಮ್ ಪೀರಿಯಡ್ ವರ್ಗು. ಅವ್ರು ಏನ್ ಮಾಡ್ಬಿಡ್ತಾರೆ, ಇನ್ನೂ ಜಾಸ್ತಿ ಭಾರ ಎತ್ತತೀನಿ, ನನಗೆ ಕೆಪಾಸಿಟಿ ಇದೆ ಅಂದ್ಬಿಟ್ಟು ಜಾಸ್ತಿ ಭಾರ ಎತ್ಬಿಡ್ತಾರೆ. ಮಸಲ್ಸ್ ಅಲ್ಲಿ ಸ್ಟ್ರೈನ್ ಆಗುತ್ತೆ, ಲಂಗ್ಸ್ ವೀಕ್ ಆಗ್ತದೆ. ಅದನ್ನ ಮುಂಬರುವ ದಿನಗಳಲ್ಲಿ ಅವರು ಅನುಭವಿಸ್ತಾರೆ. ಯೋಗ ಮಾಡಿದಾಗ ನಿಗ್ರಹಿಸ್ಬೋದು, ನಾವು ನಮ್ಮ ಮನಸ್ಸನ್ನ ನಮ್ಮ ದೇಹನ ಕಂಟ್ರೋಲ್ ಮಾಡ್ಬೋದು, ನಮ್ಮ ಹತೋಟಿನಲ್ಲಿ ಇರುತ್ತೆ. ಅದೇ ನಾವು ಬೇರೆ ಯಾವುದೇ ಎಕ್ಸಸೈಸ್ ಮಾಡಿದ್ರು ಅದು ದೇಹ ಮನಸ್ಸು ನಮ್ಮ ಹತೋಟಿನಲ್ಲಿ ಇರುವುದಿಲ್ಲ. ವಿ ಆರ್ ಗೋಯಿಂಗ್ ಅಗೇನ್ಸ್ಟ್ ನೇಚರ್. ವಿರುದ್ಧವಾಗಿ ಹೋಗಿ ದೇಹನೂ ವಿರುದ್ಧ ಹೋಗುತ್ತೆ, ಆರೋಗ್ಯ ವಿರುದ್ಧವಾಗಿ ಹೋಗುತ್ತೆ. ಇರಬರೋದನ್ನೆಲ್ಲ ತಿಂದು ಸ್ಟೋರ್ ಮಾಡಿಕೊಂಡು ವೇಸ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವ ಮೂಮೆಂಟ್ ಅಲ್ಲಿ ದೇಹಕ್ಕೆ ಏನಾಗುತ್ತೆ ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ವೇದಗಳಿಂದ ಬಂದದ್ದು ಮತ್ತೆ ಯೋಗಿಗಳು ಹೇಳೋದು, ಯಾವುದೇ ಒಂದು ಎಕ್ಸಸೈಸ್ ಮಾಡುವಾಗಲೂ ಮೇಕ್ ಶ್ಯೂರ್ ನಿಮ್ದು ಹಾರ್ಟ್ ರೇಟ್ ಮತ್ತೆ ನಿಮ್ದು ಬ್ರೀದಿಂಗ್ ರೇಟ್ ನಾರ್ಮಲ್ ಆಗಿರ್ಬೇಕು, ಬ್ರಿಸ್ಕ್ ಆಗಿ. ಅಂದ್ರೆ ಕೆಲವೊಂದು ಮೆಡಿಟೇಷನ್ಸ್ ಬ್ರಿಸ್ಕ್ ಬ್ರೀದಿಂಗ್ ನ ಮಾಡ್ತೀವಿ ಕೆಲವೊಂದು ಮೆಡಿಟೇಷನ್ ಅಲ್ಲಿ. ಅದು ಯಾಕೆ ಮಾಡ್ತೀವಿ ಅಂದ್ರೆ ಮೈಂಡ್ ಟಾಕ್ಸಿನ್ಸ್ ನ ಹೊರಗೆ ಹಾಕ್ಲಿಕ್ಕೆ, ಮೈಂಡ್ ಅಲ್ಲಿರುವಂತಹ ಕೆಲವೊಂದು ಅನ್ವಾಂಟೆಡ್ ಥಾಟ್ಸ್ ಅದನ್ನೆಲ್ಲ ಕ್ಲಿಯರ್ ಮಾಡ್ಲಿಕ್ಕೆ, ಸ್ಟ್ರೆಸ್ನೆಲ್ಲ ಕ್ಲಿಯರ್ ಮಾಡ್ಲಿಕ್ಕೆ. ಅದೆಲ್ಲ ಲ್ಯಾಬ್ ಅಲ್ಲಿ ರಿಸರ್ಚ್ ಆಗಿರುವಂಥದ್ದು. ಅದನ್ನ ಒಳ್ಳೆ ಟ್ರೈನರ್ ಅಂಡರ್ ಅಲ್ಲಿ ಇದನ್ನೆಲ್ಲ ಮಾಡ್ಬೇಕಾಗ್ತದೆ. ಈಗ ಯೋಗಿಗಳನ್ನ ನೋಡೋಣ. ನಮ್ಮ ಪತಂಜಲಿ ಮಹರ್ಷಿ ಆದ್ರೂ ಆಗಿರಬಹುದು, ಅಗಸ್ತ್ಯ ಮುನಿಗಳಾದ್ರೂ ಆಗಿರಬಹುದು, ವಸಿಷ್ಠ ಮುನಿಗಳಾದ್ರೂ ಆಗಿರಬಹುದು, ಯಾರಾದ್ರೂ ಯೋಗಿಗಳನ್ನ ನೋಡಿ. ಲೆಟ್ಸ್ ಟೇಕ್ ಚೈನೀಸ್ ಎಕ್ಸಾಂಪಲ್. ಚೈನೀಸ್ ಕುಂಫು ಮಾಸ್ಟರ್ಗಳನ್ನ ನೋಡಿ. ದಪ್ಪ ಇರ್ತಾರ, ಸ್ಲಿಮ್ ಆಗಿರ್ತಾರೆ. ಆದ್ರೆ ಬಾಡಿ ಬಿಲ್ಡರ್ ಅವ್ರನ್ನ ಬೀಳ್ಸ್ಲಿಕ್ಕೆ ಆಗ್ತದ? ಬಾಡಿ ಬಿಲ್ಡರು ಕುಂಫು ಮಾಸ್ಟರ್ನ ಬೀಳ್ಸ್ಲಿಕ್ಕೆ ಆಗ್ತದ? ನಮ್ಮ ಯೋಗಿಗಳನ್ನ ಬೀಳ್ಸ್ಲಿಕ್ಕೆ ಆಗ್ತದ? ಯಾವ್ದ್ಯಾವ್ದು ಪರ್ವತಗಳಲ್ಲಿ ನಮ್ಮ ಸಿದ್ಧರಿದ್ದಾರೆ, ಪರ್ವತಗಳಲ್ಲಿ ಮೆಡಿಟೇಷನ್ಸ್ ಮಾಡ್ತಿರ್ತಾರ ಅವರು, ಅವ್ರನ್ನ ಬೀಳ್ಸ್ಲಿಕ್ಕೆ ಆಗ್ತದ? ಉಪವಾಸ ಮಾಡಿ ನೀರು ಕುಡಿದೀರ ಮೆಡಿಟೇಷನ್ ಮಾಡ್ತಿರ್ತಾರ ಅವರು. ಅವರಲ್ಲಿ ಎಂಥ ಶಕ್ತಿಗಳು ಇರುತ್ತೆ ಅಂದ್ರೆ ನಾವ್ ಯಾರು ಅವ್ರ ಮುಂದೆ ನಿಲ್ಲಿಕ್ ಸಹ ಸಾಧ್ಯ ಇಲ್ಲ.